ವಿಚಾರ ಎಲ್ಲರೂ ಹೊಸ ರೀತಿಯಿಂದ ಶುರು ಮಾಡ್ತೀನಿ ಅಂತ ಹೇಳಿ ಮತ್ತೆ ಹಳೆ ಚಾಳಿಗೆ ಹೋಗ್ತಾರೆ. ಬಟ್ ನಾನು ತುಂಬ ಹೊಸದಾಗಿ ಹೇಳ್ತೀನಿ, ಪ್ರತಿಯೊಬ್ಬರು ಕೂಡ ತಾನು ಒಂದು ಕಡೆ ಕಾಣಿಸ್ಕೊಬೇಕು, ನಾನು ಫೇಮಸ್ ಆಗಬೇಕು, ಅಥವಾ ನನ್ನ ಹೆಸರು ಕೂಡ ಎಲ್ಲರಿಗೂ ಗೊತ್ತಾಗಬೇಕು ಅಂತ ಇರೋ ಟೈಮಲ್ಲಿ ನೀವು ಅವರನ್ನ ನಾವು ಫೇಮಸ್ ಮಾಡ್ತೀವಿ, ನಾವು ಅವ್ರ ಜೊತೆ ನಿಂತ್ಕೊಂತೀವಿ ಅಂತ ಹೇಳಿ ನಿಮ್ಮ ಫೇಸ್ಗಿಂತ ನಮ್ಮ ಆರ್ಟಿಸ್ಟ್ ಫೇಸ್ ಆಗಿರ್ಬೋದು, ಜೊತೆಗೆ ನಮ್ಮ ಟೆಕ್ನಿಷಿಯನ್ಸ್ ಫೇಸ್ ಆಗಿರ್ಬೋದು ತಗೋತೀರಾ. ತಮ್ಮೆಲ್ಲರಿಗೂ ಕೂಡ ನಮ್ಮ ಇಡೀ ಕರ್ನಾಟಕದಾದ್ಯಂತ ಇರುವಂಥ ಎಲ್ಲ ಕಲಾಭಿಮಾನಿಗಳಿಂದ, ನಮ್ಮ ತಂಡದ ವತಿಯಿಂದ, ಸ್ಟಾರ್ ಸುವರ್ಣ ವತಿಯಿಂದ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತಿನ ಒಂದು ಕಾರ್ಯಕ್ರಮ, ಈ ಒಂದು ಪ್ರೆಸ್ ಮೀಟ್ ನಾವೆಲ್ಲ ಏನು ಸೇರಿದ್ದೀವಿ ಇವತ್ತು, ಆನಂದ ನಿಲಯ. ನೀವು ಆನಂದ ನಿಲಯ ಅಂದ ತಕ್ಷಣ ನಮ್ಮೆಲ್ಲರ ಮೈಂಡಲ್ಲಿ ಬರುವಂಥದ್ದೇ ನಮ್ಮ ಮನೆ. ಯಾಕಂದರೆ ನಾವೆಲ್ಲರೂ ಕೂಡ ಅಷ್ಟೇ ಆನಂದವಾಗಿ ನಿಲಯವಾಗಿರ್ತೀವಿ. ಅದೇ ರೀತಿ ಪ್ರತಿಯೊಬ್ಬರು ಕರ್ನಾಟಕದಲ್ಲಿ ಹಲವಾರು ಮನೆಯಲ್ಲೇ ನಡೆಯುವಂಥ ಒಂದು ಕತೆ, ತುಂಬ ಮನಸ್ಸಿಗೆ ಮುಟ್ಟುವಂಥ ಕತೆ ಒಂದು ಕಡೆ ಆದರೆ, ತಮ್ಮ ಮನೆಯಲ್ಲೇ ಆಗ್ತಿರುವಂಥ ಒಂದು ಕತೆ ಇದು ಒಬ್ರು ಹೀರೋ ಮತ್ತು ಹೀರೋಯಿನ್ ಪ್ರತಿಯೊಬ್ಬ ನೋಡ್ತಾ ಇರ್ಬೋದು ನಾವು. ಆದರೆ ಇಲ್ಲಿ ಅಣ್ಣ ಮತ್ತು ಅತ್ತಿಗೆ ಅವರ ಜೀವನವನ್ನು ಅಣ್ಣ ತನ್ನ ತಮ್ಮಂದಿರಿಗೆ, ಅತ್ತಿಗೆ ಕೂಡ ಸೇರಿ ಅವರಿಗೆ ಯಾವ ರೀತಿಯಾಗಿ ಜೀವನವನ್ನು ಕಟ್ಕೊಡ್ತಾರೆ ಅನ್ನೋದು ಒಂದು ಕಡೆ ಆದರೆ, ಅವರ ಜೀವನದಲ್ಲಿ ಬರುವಂತಹ ಕಷ್ಟಗಳಾಗಿರ್ಬೋದು, ಅಥವಾ ಜೊತೆಗೆ ಅವ್ರದ್ದೇ ಒಂದು ಗಿರಣಿ ಅಂಗಡಿ ಇದೆ, ಸೊ ಫ್ಲೋರ್ ಮಿಲ್ ಇದೆ, ಅದರಲ್ಲಿ ಕೂಡ ಸಾಮಾನ್ಯ ಜನರ ಸಾಮಾನ್ಯ ಕಥೆ, ಅಸಾಮಾನ್ಯ ಕಥೆ ಅಂತಲೇ ಹೇಳ್ಬೋದು. ಜೊತೆಗೆ ಇವತ್ತು ಎಲ್ಲ ನಮ್ಮ ತಂಡದವರು ಇಲ್ಲಿದ್ದಾರೆ, ಅವರ ಬಗ್ಗೆ ಮಾತಾಡ್ತಾರೆ. ಬಟ್ ಅದಕ್ಕಿಂತ ಮುಂಚೆ ನಾನು ಒಂದು ವಿಚಾರವನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಸ್ಟಾರ್ ಸುವರ್ಣ ವಾಹಿನಿ ಪ್ರತಿಯೊಂದು ಹಂತದಲ್ಲೂ ಕೂಡ ಹೊಸತನದ ಒಂದು ಮೆಟ್ಟಿಲನ್ನು ಏರೋಕೆ ಅಂತ ಬರ್ತಿದೆ. ಅದೇ ರೀತಿಯಾದಂತಹ ಹೊಸತನದ ಹೊಸ ಕತೆ ಆನಂದ ನಿಲಯ. ಇವತ್ತು ನಮ್ಮ ಜೊತೆ ನಮ್ಮ ಈ ಧಾರಾವಾಹಿಯ ಡೈರೆಕ್ಟರ್ ಆಗಿರ್ತಕ್ಕಂತಹ ಆದರ್ಶ್ ಹೆಗಡೆ ಅವರು ನಮ್ಮ ಜೊತೆ ಇದ್ದಾರೆ. ಒಂದು ಸರಿ ಜೋರಾದ ಚಪ್ಪಾಳೆ ಬರಬೇಕು. ಹಾಗೆ ನಮ್ಮ ಪ್ರೊಡ್ಯೂಸರ್ ಸರ್ ಸುಬ್ರಹ್ಮಣ್ಯ ಮೂರ್ತಿನಾಥ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ, ನೀಲಾ ಪ್ರೊಡಕ್ಷನ್ಸ್ ವತಿಯಿಂದ ಆಗ್ತಿರುವಂತಹ ಆನಂದ ನಿಲಯದ ಪ್ರೊಡ್ಯೂಸರ್. ಹಾಗೆ ನಮ್ಮ DOP ಸರ್ ಆ್ಯಕ್ಚುಲಿ ಇಲ್ಲ, ನಮ್ಮ ಸಂತೋಷ್ ಕರ್ವೆ ಸರ್, ಅವ್ರಿಗೂ ಒಂದ್ಸರಿ ಚಪ್ಪಾಳೆ. ಅವರ ಇಲ್ಲ ಬಟ್ ಆದರೂ ಒಂದ್ಸರಿ ಜೋರ ಚಪ್ಪಾಳೆ. ಹಾಗೆ ನಮ್ಮ ಪಾತ್ರಧಾರಿಗಳನ್ನು ಪರಿಚಯ ಮಾಡುವಂಥ ಸಮಯ. ಧರ್ಮ, ಹೆಸರಿಗೆ ತಕ್ಕಂತೆಯೇ ಧರ್ಮ, ಜೊತೆಗೆ ನಮ್ಮ ರಾಕೇಶ್ ಅವರು, ಈಗ ಎಲ್ಲರಿಗೂ ಚಿರಪರಿಚಿತವಾಗಿರುವಂಥ ಶ್ರೀರಾಜನ್ ಅವರು ನಮ್ಮ ಜೊತೆ ಇದ್ದಾರೆ. ಸುಮಾರು 13 ವರ್ಷಗಳಾದ್ಮೇಲಿಂದ ಮತ್ತೊಮ್ಮೆ ಬಂದಿದ್ದಾರೆ. ಇನ್ನು ಅವ್ರ ಬಗ್ಗೆ ಸುಮಾರು ಹೇಳೋದಿದೆ, ಹಲವಾರು ರಿಯಾಲಿಟಿ ಶೋಗಳನ್ನು ಕೂಡ ಮಾಡಿದ್ದಾರೆ. ವೆಲ್ಕಮ್ ಟು ಯು ಸರ್, ದಯವಿಟ್ಟು. ಹಾಗೆ ಮುಂದೆ ನಮ್ಮ ಸುಧಾ, ನಮ್ಮ ಅತ್ತಿಗೆ, ನಮ್ಮ ಕರ್ನಾಟಕದ ಅತ್ತಿಗೆ ಅಂತಲೇ ಹೇಳ್ಬೋದು. ಯಾಕಂದರೆ ಅಷ್ಟೇ ತಾಯಿ ಪ್ರೀತಿಯನ್ನು ಕೊಡುವಂತಹ ನಮ್ಮ ದಿವ್ಯಾ ಮೇಡಮ್ ಅವರು ನಮ್ಮ ಜೊತೆ ಇದ್ದಾರೆ. ಒಂದ್ಸರಿ ಜೋರಾದ ಚಪ್ಪಾಳೆ ಬರಬೇಕು ದಿವ್ಯಾ ಶ್ರೀಧರ್ ಮೇಡಮ್ ಅವ್ರಿಗೆ. ಹಾಗೆ ಶಕುಂತಲಾ ಅಮ್ಮ ಅಂತ ಹೇಳಿದ ತಕ್ಷಣ ನಮಗೆಲ್ಲರೂ ಚಿತ್ಕಲಾ ಬಿದಾರ್ ಮೇಡಮ್, ವೆಲ್ಕಮ್. ಒಂದು ಸರಿ ಜೋರಾದ ಚಪ್ಪಾಳೆ. ಹಾಗೆ ನಮ್ಮ ಅರ್ಜುನ್, ನಮ್ಮ ಈ ಆನಂದ ನಿಲಯದ ಪ್ರತಿಯೊಂದು ಮನೆಯಲ್ಲಿ ಇರುವಂತಹ ಒಬ್ಬ ಲವರ್ ಬಾಯ್, ಅದೇ ಲವರ್ ಬಾಯ್ ಥರ. ಸೊ ನಮ್ಮ ಅರ್ಜುನ್ ಅವರ ಬಗ್ಗೆ, ಅವರ ಪಾತ್ರ ಏನು ಅಂತ ಅವರು ಹೇಳ್ತಾರೆ ಮುಂದೆ. ಹಾಗೆ ಜೊತೆಗೆ ಭುವನ್, ನಮ್ಮ ಎಲ್ಲರ ಮನೆಯಲ್ಲೂ ಒಬ್ರು ಇರ್ತಾರೆ, ಏನದು ಅಂತ. ಸೊ ನಮ್ಮ ಭುವನ್ ಅವರು ಫುಲ್ ಖಡಕ್ ಭುವನ್. ನಮ್ಮ ಕೌಶಿಕ್ ಅವರು ಇಲ್ಲಿದ್ದಾರೆ, ಒಂದ್ಸರಿ ಜೋರಾದ ಚಪ್ಪಾಳೆ. ಅರ್ಜುನ್ ಅವರು ಹರ್ಷ, ಅದೇ ಹೇಳೋದು ಮರ್ತ್ಬಿಟ್ಟೆ, ಅರ್ಜುನ್ ಹರ್ಷ ಅಂತ ಹೇಳಿ. ಹಾಗೆ ನಕುಲ್, ನಮ್ಮ ನಕುಲ್ ಅವರು ಇಲ್ಲಿದ್ದಾರೆ, ನಮ್ಮ ಜೆನ್ಸಿ, ಕಂಪ್ಲೀಟ್ ಜೆನ್ಸಿ, ಫುಲ್ ಜಿಗಿ ಅಂತ ಹೇಳಿ. ನಿತೇಶ್ ಅವರು ಒಂದ್ಸರಿ ಜೋರಾದ ಚಪ್ಪಾಳೆ ಬರಬೇಕು. ಹಾಗೆ ನಮ್ಮ ಸಹನ ಅವರು ಕೂಡ ಇಲ್ಲಿದ್ದಾರೆ. ನಯನ ಅವರು ಒಂದು ಸರಿ ಜೋರಾದ ಚಪ್ಪಾಳೆ. ಹಾಗೆ ಸ್ವರ, ರೇಷ್ಮಾ ಇವತ್ತು ಅಂದವಾಗಿ ಚಂದವಾಗಿ ರೆಡಿಯಾಗಿ ಕೂತಿದ್ದಾರೆ. ಏನು ವಿಚಾರ ಅಂತ ಇಲ್ಲಿ ಅವಳೇ ಹೇಳ್ತಾರೆ. ಸೊ ಸಮಯ ತಡ ಮಾಡೋದು ಬೇಡ, ನಾವು ನಮ್ಮ ಡೈರೆಕ್ಟರ್ ಸರ್ ಹತ್ರ ಸೀದಾ ಹೋಗೋಣ. ಸರ್, ನಮ್ಮ ಕಥೆಯ ಬಗ್ಗೆ ಅವರಾಗಲೇ ಹೇಳಿದ್ದಾರೆ ಆನಂದ ನಿಲಯ ಅಂದರೆ ಏನು ಅಂತ ಅಂದ್ಬಿಟ್ಟು. ಈಗ ಆಲ್ರೆಡಿ ಅಂದರೆ ಎಷ್ಟು ತುಂಬ ಪ್ರಾಕ್ಟಿಕಲಾಗಿ ಯೋಚನೆ ಮಾಡೋದು ನೋಡಿದ್ರೆ, ಎಲ್ಲೂ ಕೂಡ ಅಂದರೆ ಬೆಂಗಳೂರಲ್ಲಾಗಲಿ ಹಳ್ಳಿಗಳಾಗಲಿ, ಬೆಂಗಳೂರಲ್ಲಿ ಅವಿಭಕ್ತ ಕುಟುಂಬ ಅನ್ನೋದು ತುಂಬ ವಿರಳ, ಕಾಣಿಸೋದೇ ಇಲ್ಲ, ತುಂಬ ಕಡಿಮೆ ನಾವು ನೋಡ್ತಾ ಇರೋದು. ಅದೇ ರೀತಿ ಹಳ್ಳಿಗಳಲ್ಲಿ ಮೊದಲು ಅವಿಭಕ್ತ ಕುಟುಂಬ ಇತ್ತು. ಆದರೆ ಇವತ್ತಿನ ಕಾಲದಲ್ಲಿ ಏನಾಗೋಗಿದೆ ಅಂದರೆ, ಎಲ್ಲ ತಮ್ಮ ಒಂದು ಫ್ಯೂಚರ್ನ ಹುಡುಕ್ತಾ, ತಮ್ಮ ಡೆವಲಪ್ಮೆಂಟ್ನ ಹುಡುಕ್ತಾ ಹಳ್ಳಿಯಲ್ಲಿರುವಂಥನೂ ಎಷ್ಟೋ ಜನ ಯುವಕರು ಅಲ್ಲಿಂದ ಹೊರಗಡೆ ಬಂದಿದ್ದಾರೆ.
ಸೊ ಅವಿಭಕ್ತ ಕುಟುಂಬ ಅನ್ನೋ ಒಂದು ಕಾನ್ಸೆಪ್ಟ್ ಏನಿದೆ, ಆ ಕಾನ್ಸೆಪ್ಟು ಈಗ ಆಲ್ರೆಡಿ ಅಂದರೆ ಈಗ ಹುಟ್ಟಿರೋ ಮಕ್ಕಳಿಗೆ ಅರ್ಥನೇ ಆಗ್ತಾ ಇಲ್ಲ. ಅವಿಭಕ್ತ ಕುಟುಂಬ ಏನು ಅಂದರೆ ಬೆಳೀತಾನೆ ಬರೀ ತಂದೆ ತಾಯಿ ಜೊತೆಗೆ ಬೆಳೀತಾರೆ, ಅಥವಾ ಅಣ್ಣ ತಂಗಿ ಜೊತೆ ಮಾತ್ರ ಬೆಳೀತಾರೆ. ಅವ್ರ ತಾತ, ಅವ್ರ ಅಜ್ಜಿ, ಅವ್ರ ಚಿಕ್ಕಪ್ಪ, ಅವ್ರ ಚಿಕ್ಕಮ್ಮ, ಇದ್ಯಾವುದೂ ಗೊತ್ತಿರಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಸುವರ್ಣವಾಹಿನಿಯವರು, ಸ್ಟಾರ್ ಸುವರ್ಣವಾಹಿನಿಯವರು ಇಂಥ ಒಂದು ಕಥಾ ಹಂದರವನ್ನು ತರ್ತಾ ಇದ್ದಾರೆ ಅಂದರೆ ಅದು ಮುಖ್ಯವಾದ ಉದ್ದೇಶ ಏನು ಅಂದರೆ, ನಿಜವಾಗ್ಲೂ ಈಗ ಬೆಳೀತಿರೋಂಥ ಕೆಲವೊಂದಷ್ಟು ಹುಡುಗರಿಗೆ, ಮಕ್ಕಳಿಗೆ, ಹಾಗೆ ಜೊತೆಗೆ ಎಷ್ಟೊಂದು ಜನ ಮೊದಲು ಜೊತೆಗಿದ್ದವರು ಈಗೆಲ್ಲೋ ಸಪ್ರೇಟ್ ಆಗಿಬಿಟ್ಟಿದ್ದಾರೆ. ಅಣ್ಣ ತಮ್ಮಂದಿರು ಬೆಳೀತಾ ಅಣ್ಣ ತಮ್ಮಂದಿರಾಗಿರ್ತಾರೆ. ಆಮೇಲೆ ನೋಡ್ತಾ ಎಲ್ಲೋ ಅವ್ರದ್ದೇ ಒಂದು ಕುಟುಂಬ, ಇವ್ರದ್ದೇ ಒಂದು ಕುಟುಂಬ ಅಂತ ಎಲ್ಲ ಬೇರೆ ಬೇರೆ ಆಗಿಬಿಟ್ಟಿರ್ತಾರೆ. ಅಂಥವ್ರು ಎಲ್ಲರೂ ಕೂಡ ಈ ಧಾರಾವಾಹಿಯನ್ನು ನೋಡಿದಾಗ ಅಥವಾ ಈ ಕಥಾ ಹಂದರವನ್ನು ನೋಡಿದಾಗ ಎಲ್ಲೋ ಒಂದ್ಸಲಿ ಅಯ್ಯೋ ನಾವು ಇದನ್ನೆಲ್ಲ ಮಿಸ್ ಮಾಡ್ಕೋತಾ ಇದ್ದೀವೇನೋ, ನಾವು ಹೀಗಿರ್ಬೋದಿತ್ತು, ನಾವು ಹಾಗಿರ್ಬೋದಿತ್ತು ಅಂತ ಅವರು ಕೂಡ ತಮ್ಮ ಸಮಯಗಳನ್ನ ಮೆಲ್ಕು ಹಾಕ್ಬೋದು. ಆ ಥರ ಪ್ರತಿಯೊಂದು ಜನ್ರೇಷನ್ಸ್ಗೂ ಕೂಡ ಒಂದು ಅವಿಭಕ್ತ ಕುಟುಂಬದ ಬಗ್ಗೆ ತಿಳಿಸ್ಕೊಡೋದಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಜೊತೆಗೆ ಎಂಟರ್ಟೈನ್ಮೆಂಟ್ನೂ ಇಟ್ಕೊಂಡಿದ್ದೀವಿ. ಎಲ್ರಿಗೂ ನಮಸ್ಕಾರ. ನಾನು ಮೊದಲಿಗೆ ನಮ್ಮ ಪ್ರೊಡ್ಯೂಸರ್ ಸುಬ್ಬು ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ, ನನ್ನ ಈ ಪಾತ್ರಕ್ಕೆ ಸೆಲೆಕ್ಟ್ ಮಾಡಿದ್ದಕ್ಕೆ. ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಈ ಪಾತ್ರ ಒಂದು ಅತ್ತಿಗೆಯಾಗಿ ಮಾಡೋದು ಅಂತ ಹೇಳಿದ್ರೆ, ಇವಾಗ ಎಲ್ಲರೂ ಅವ್ರವ್ರ ಲೈಫಲ್ಲಿ ಬ್ಯುಸಿಯಾಗಿರ್ತಾರೆ. ಇವಾಗ ನಮ್ಮ ಡೈರೆಕ್ಟರ್ ಸರ್ ಆದಿತ್ಯ ಸರ್ ಹೇಳ್ದಾಗೇ ಜಾಯಿಂಟ್ ಫ್ಯಾಮಿಲಿ ಇವಾಗ ತುಂಬ ಕಮ್ಮಿ ಆಗಿದೆ. ಗಂಡ ಹೆಂಡತಿ ಅವ್ರವ್ರ ಸಂಸಾರ ಅವ್ರು ನೋಡಿಕೊಂಡ್ರೆ ಸಾಕು. ಅವ್ರ ತಮ್ಮ ಇರ್ತಾರಂದ್ರೆ ಅವರು ಗಂಡ ಹೆಂಡತಿ ಇರ್ತಾರೆ, ಅವರು ದುಡಿತಾರೆ, ಅವ್ರವ್ರು ನೋಡ್ಕೊಳ್ಳಿ ಅವ್ರ ಸಂಸಾರ ಅಂತ. ಆ ಥರ ಇವಾಗಿರೋ ಸಿಚುವೇಶನಲ್ಲಿ ಒಂದು ಜಾಯಿಂಟ್ ಫ್ಯಾಮಿಲಿಲಿ ನಾವು ಹೇಗೆ ಅಂತೇಳಿ ನಾನು ಅಣ್ಣ ಅತ್ತಿಗೆ ಆಗಿ ನಾವು ಕುಟುಂಬಕ್ಕೆ ಏನೆಲ್ಲ ಸ್ಯಾಕ್ರಿಫೈಸ್ ಮಾಡಿದ್ದೀವಿ, ಮತ್ತು ನಮ್ಮ ಮೈದನರೆಲ್ಲ ಆಗಿ ನಮ್ಮ ಅತ್ತೆ ಅವರೆಲ್ಲ ಒಂದು ಸಂಸಾರ ಆಗಿ ಒಂದು ಒಗ್ಗಟ್ಟು ಹೇಗಿದೆ ಅನ್ನೋದು ನಾವು ಆನಂದ ನಿಲಯದಲ್ಲಿ ನಿಮಗೆಲ್ಲ ತೋರಿಸ್ಕೊಡ್ತಾ ಇದ್ದೀವಿ. ಮತ್ತು ನಾನು ತುಂಬ ವರ್ಷ ಆದಮೇಲೆ ಮತ್ತೆ ಸುವರ್ಣ ಬಂದಿದ್ದೀನಿ. ಒಂದು ಒಳ್ಳೆ ಪ್ರಾಜೆಕ್ಟಲ್ಲಿ ನನಗೆ ಅವಕಾಶ ಸಿಕ್ಕಿದೆ, ಅದಕ್ಕೆ ತುಂಬಾ ಖುಷಿಯಾಗಿದೆ. ಎಲ್ರಿಗೂ ನಮಸ್ಕಾರ. ಆನಂದ ನಿಲಯ ಟೈಟಲ್ ಹೇಳುವಂತೆ ಆನಂದ ನಿಲಯ ಅನ್ನೋ ಮನೆಯೇ ಇಲ್ಲಿ ಹೀರೋ. ಇಲ್ಲಿ ನನ್ನ ಚಿಕ್ಕ ಮಗನಿಂದ ಹಿಡಿದು ನನ್ನ ಹಿರಿಯ ತಲೆ ಹಿರಿಕಳನ್ನು ಮನೆಗೆ ಹಿರಿಯಳು ನಾನು. ಇಲ್ಲಿ ಎಲ್ರಿಗೂ ಅಷ್ಟೇ ಪ್ರಾಶಸ್ತ್ಯ ಕೊಟ್ಟು ಅವರವರ ಅಂದರೆ ಏಜ್ಗೆ ಅನುಸಾರವಾಗಿ, ಈಗ ನಂದೇ ಒಂದು ಈಗ ಈ ವಯಸ್ಸಲ್ಲಿ ತಾಯಿಗೆ ಅವಳೇ ಸಾಗಿ ಬಂದ ಒಂದು ದಾರಿ ಇದೆ, ಅವನಿಗೆ ಒಂದು ಸಾಗಿ ಬಂದ ದಾರಿ ಇದೆ, ಇವಳು ಬೇರೆ ಮನೆಯಿಂದ ಬಂದರೂ ಸುಧಾಗ ಅವಳದೇ ಒಂದು ದಾರಿ ಇದೆ. ಎಲ್ಲ ಇದ್ದರೂ ಒಂದೇ ಮನೆಯಲ್ಲಿ ಎಲ್ಲರೂ ಹೇಗೆ ಬಾಳ್ತಾರೆ, ಹೇಗೆ ಬಾಳೋಕ್ಕೆ ಸಾಧ್ಯ? ಈಗ ನಾವೆಷ್ಟೋ ಜನ ನಗರಗಳಲ್ಲಿ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಬರೀ ಗಂಡ ಹೆಂಡತಿ ಇದ್ದರೂ ಕೂಡ ನಾವು ನಮ್ಮ ಅಪ್ಪ ಅಮ್ಮನ ಊರಿಂದ ಫೋನ್ ಮಾಡ್ತೀವಿ, ಆ ಒಂದು ಕಮ್ಯುನಿಕೇಷನ್ ಅವ್ರ ಜೊತೆ ಇದ್ದೇ ಇರುತ್ತೆ. ಅದಕ್ಕೆ ತುಡಿತೀವಿ, ಹಬ್ಬಕ್ಕೆ ಹೋಗ್ತೀವಿ. ಅದು ನನಗನ್ಸುತ್ತೆ ಪ್ರತಿಯೊಂದು ಕುಟುಂಬದಲ್ಲಿ ನೀವು ಕುಟುಂಬದಲ್ಲಿ ಇದ್ದೀರೋ ಇಲ್ವೋ, ಫಿಸಿಕಲಿ ನೀವು ಅವ್ರ ಜೊತೆ ಇದ್ದೀರೋ ಇಲ್ವೋ, ಅದಕ್ಕೆ ತುಡಿತ ಅಂತೂ ಖಂಡಿತವಾಗ್ಲೂ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಇದೆ. ಕುಟುಂಬದಲ್ಲಿ ಬದುಕಬೇಕು ನಾನು ಅಂತ, ಏನೋ ಹೊಟ್ಟೆ ಪಾಡಿಗಾಗಿನೋ ನಮ್ಮ ಕಮಿಟ್ಮೆಂಟ್ಸೋ ಜವಾಬ್ದಾರಿಗಳಿಗಾಗಿ ನಾವು ಮನೆ ಬಿಟ್ಟು ನಗರಗಳಿಗೆ ಬಂದಿದ್ದೀವಿ ಹೊರತು ಮನಸ್ಸಿಂದ ನಾವು ಕುಟುಂಬದಲ್ಲಿ ಬದುಕಬೇಕು ಅನ್ನೋ ತುಡಿತ ನಮ್ಮಲ್ಲಿದೆ. ನನಗನ್ಸುತ್ತೆ ನಮ್ಮ ಸ್ಟಾರ್ ಸುವರ್ಣದವರು ಈ ಒಂದು ಎಳೆಯನ್ನು ಇಟ್ಕೊಂಡು ಕಥೆಯನ್ನು ನಮ್ಮ ಮುಂದೆ ತಗೊಂಡ್ಬಂದಿದ್ದಾರೆ. ಹಾಗಾಗಿ ಇದು ಪ್ರತಿಯೊಬ್ಬ ಭಾರತೀಯನ ಮನಸ್ಸು ಮುಟ್ಟುವಂಥ ಒಂದು ಕತೆ. ಆಗಸ್ಟ್ 10ನೇ ತಾರೀಕಿಂದ ರಾತ್ರಿ 7 ಗಂಟೆಗೆ ಆನಂದ ನಿಲಯ ಬರ್ತಿದೆ ಅಂತ ಹೇಳಿ ನಿಮ್ಮ ಹತ್ರ ಕತೆ ಬಂದಾಗ ಹೆಂಗೆ ಕನ್ವಿನ್ಸ್ ಆದ್ರಿ ಸರ್? ನೀವು ಕನ್ವಿನ್ಸಿಂಗ್ ಆದ್ರಿ ಅಂತ? ನನಗೆ ಆ್ಯಕ್ಚುಲಿ ಎಲ್ರಿಗೂ ನಮಸ್ಕಾರ. ನನಗೆ ಆ್ಯಕ್ಚುಲಿ ಕತೆನ ಸುಷ್ಮಾ ಮೇಡಮ್ ಅಸೈನ್ ಮಾಡಿದಾಗ ಭಯ ಆಯಿತು. ಏನಕ್ಕೆ ಭಯ ಆಯಿತು ಅಂತಂದರೆ, ಜಾಯಿಂಟ್ ಫ್ಯಾಮಿಲಿ ಕಾನ್ಸೆಪ್ಟ್ ಇವಾಗ ಸುಮಾರು ಜನಕ್ಕೆ ಗೊತ್ತಿಲ್ಲ, ಗೊತ್ತಿರೋರು ಮರ್ತೋಗಿದ್ದಾರೆ. ಹೆಂಗೆ ಅಂದರೆ ಆಮೇಲೆ ಎಲ್ಲರೂ ಇವಾಗ ಆವಾಗಲೇ ಮೇಡಮ್ ಹೇಳ್ದಂಗೆ ಒಂದು ಸ್ವಲ್ಪ ಲವ್ ಟ್ರಯಾಂಗಲ್ಲು ಈ ಥರದ್ದು ರಿಗ್ರೆಸಿವ್ ಕಂಟೆಂಟು ಈ ಥರದ್ದು ನೋಡಿ ಜನರಿಗೆ ರೂಢಿಯಾಗಿರೋದ್ರಿಂದ ಈ ಥರ ಒಳ್ಳೆತನ ಏನಾದರೂ ತೋರಿಸಿದ್ರೆ ನೋಡ್ತಾರ ಜನ ಅನ್ನೋ ಭಯ ಆಯಿತು. ಬಟ್ ನನಗೆ ಫಸ್ಟ್ ನಾನು ಬಂದು ನಮ್ಮ ಡೈರೆಕ್ಟ್ರು ಮತ್ತು ನನ್ನ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಇವ್ರ ಹತ್ರ ಕತೆ ಹೇಳ್ಕೊಂಡೆ. ಕೃಷ್ಣ ಅಂತ ಹೇಳ್ಬಿಟ್ಟು ನನ್ನ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆ್ಯಂಡ್ ಆದರ್ಶ್ ಹೆಗ್ಡೆ ಡೈರೆಕ್ಟರು. ಇವ್ರ ಹತ್ರ ಹೇಳ್ಕೊಂಡಾಗ ಸರ್ ಕತೆ ಸೂಪರ್ ಆಗಿದೆ ಸರ್, ದಯವಿಟ್ಟು ಒಪ್ಕೊಳ್ಳಿ ಅಂತ ಹೇಳಿದರು.
ಸೊ ಇವ್ರ ಒಂದು ಪುಷ್ಷಿಂದ ಶುರುವಾಗಿದ್ದು ಮತ್ತು ಹೋಗ್ತಾ ಹೋಗ್ತಾ ನನಗೆ ಎಷ್ಟು ಕಾನ್ಫಿಡೆನ್ಸ್ ಬಂತು ಅಂತ ಅಂದರೆ ಒಂದು ಪ್ರಾಜೆಕ್ಟ್ ಆವಾಗಲೇ ಇಲ್ಲಿ ಯಾರೋ ಹೇಳ್ತಾ ಇದ್ರು, ಅಂದರೆ ಧರ್ಮ ಅವ್ರು ಹೇಳಿದ್ರು, ಒಂದು ಪ್ರಾಜೆಕ್ಟು ಒಂದು ಶಕ್ತಿ. ಪ್ರಾಜೆಕ್ಟ್ನ ನಾವು ಚೂಸ್ ಮಾಡೋದಿಲ್ಲ, ಪ್ರಾಜೆಕ್ಟ್ ನಮ್ಮನ್ನು ಚೂಸ್ ಮಾಡುತ್ತೆ ಆ್ಯಕ್ಚುಲಿ. ಈ ಹಿಂದೆನೂ ಇದೇ ವಾಹಿನಿಯಲ್ಲಿ ಈ ಪ್ರಾಜೆಕ್ಟ್ನ ಬೇರೆ ಪ್ರೊಡಕ್ಷನ್ ಹೌಸ್ಗಳು ಮಾಡಬೇಕು ಅಂತ ಡಿಸ್ಕಷನ್ ಆಗಿತ್ತಂತೆ. ಬಟ್ ಅವರಿಗೆಲ್ಲ ಕೈ ತಪ್ಪಿ ಈ ಪ್ರಾಜೆಕ್ಟ್ ನನಗೆ ಸಿಕ್ಕಿದೆ ಅಂತ ಅಂದರೆ ನಾನು ಆ್ಯಕ್ಚುಲಿ ತುಂಬ ಲಕ್ಕಿ. ಆ್ಯಸ್ ಅನ್ ಆ್ಯಕ್ಟರ್ ಲೋ ನವೀನ ಮಾಡಿ ಆ್ಯಕ್ಚುಲಿ ಒಂದು 3 years ಮೇಲಾಗಿತ್ತು. ಸೊ ಅದಾದಮೇಲಿಂದ ಈ ಕಡೆ ಹೇಳ್ತಿಲ್ವ, ನಾನು ಹುಡ್ಕೊಂಡು ಹೋಗಿದ್ದಲ್ಲ, ಅದೇ ಕರೆದಿದ್ದು ಈ ಕಡೆ ಬನ್ನಿ. ನನಗೆ ನಾನೊಬ್ಳು ಥಿಯೇಟರ್ ಆರ್ಟಿಸ್ಟ್. ನನಗೇನಪ್ಪ ಅಂದರೆ ಕಲೆ, ನನಗೆ ಮೂವೀಸ್ ಆಗಿರಲಿ ಸೀರಿಯಲ್ಸ್ ಆಗಿರಲಿ ಆ್ಯಕ್ಟಿಂಗ್ ಅಷ್ಟೇ. ಸೊ ಅಪಾರ್ಚುನಿಟಿ ಸಿಕ್ಕಿದ್ರೆ ಇದಾದಮೇಲಿಂದ ಮೂವೀಸು ಕಮಿಟ್ ಆಗಿದ್ದೀನಿ. ಸೊ ಅದು ಮಾಡ್ತಾ ಇದ್ದೀನಿ, ಇದು ಮಾಡ್ತಾ, ನನಗೆ ಇದ್ರ ಮಧ್ಯೆ ಡಿಫ್ರೆನ್ಷಿಯೇಷನ್ ಏನೂ ಇಲ್ಲ. ಇದು ಕಲೆನೇ, ಅದು ಕಲೆನೇ, ಅದು ಮಾಡ್ತೀನಿ, ಇದು ಮಾಡ್ತೀನಿ. ಸೊ ನಾನು ಮಾಡೋ ಪಾತ್ರ ಇಷ್ಟಪಟ್ಟರೆ ಜನ ಅದನ್ನು ಸೀರಿಯಲ್ ಆದರೂ ಆಕ್ಸೆಪ್ಟ್ ಮಾಡ್ತಾರೆ, ಮೂವಿ ಆದರೂ ಆಕ್ಸೆಪ್ಟ್ ಮಾಡ್ತಾರೆ, ಅಷ್ಟೇ.